ಈ ವಿಡಿಯೋದಾಗ ನಾನು ನಿಮ್ಗೆ ಕೆಮಿಕಲ್ ಕೈನೆಟಿಕ್ ಚಾಪ್ಟರ್ 3 ಕೆಮಿಸ್ಟ್ರಿ ಆಲ್ ಇಂಪಾರ್ಟೆಂಟ್ ಕ್ವಶನ್ ಕವರ್ ಮಾಡ್ತೀನಿ. ಇದ್ರ ಮ್ಯಾಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಅದಲ್ಲ ಇದನ್ನು ನೀವು ಓಡಿದ್ದಾತಪ್ಪ ಅಂದ್ರೆ ಕೆಮಿಕಲ್ ಕೈನೆಟಿಕ್ ಮ್ಯಾಗ ಎಷ್ಟು ಮಾರ್ಕ್ಸ್ ಅದಾವ ನೀನು 100% ಟಚ್ ಮಾಡ್ತೀರಿ, ಎಲ್ಲ ಕ್ವಶನ್ ಬರ್ತೀರಿ ಅಂತಲೇ ಹೇಳ್ಬೋದು. ನಾ ಚಾಪ್ಟರ್ ವೈಸ್ ಕ್ವಶನ್ ಮಾಡಲಿ ಚಾಪ್ಟರ್ ವೈಸ್ ಮಾಡಾಕೈತಿ. ನೆಕ್ಸ್ಟ್ ನೀವು ಕಮೆಂಟ್ ಆಗತ್ತೀರಿ ಕ್ವಶನ್ ವಿತ್ ಆನ್ಸರ್ ಅಂತ. ಅದ್ರ ಸಂಬಂಧ ಕ್ವಶನ್ ವಿತ್ ಆನ್ಸರ್ ತಂದನು PDF. ಇದು ಎಂಟೈರ್ PDF ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದೆ, ಫ್ರೀ ಆಗಿ ಸಿಗ್ತದೆ. ಸೊ ಫ್ರೀ ಅಂತ ಹೇಳಿ ಹಂಗೆ ಹೋಗ್ಬೇಡ್ರಿ, ಸ್ವಲ್ಪ ಲೈಕ್ ಕಮೆಂಟ ಮಾಡಿ ಹೋಗ್ರಿ, ಸ್ವಲ್ಪ ಲೈಕರ ಮಾಡಿರಿ. ಯಾಕಪ್ಪ ಅಂದ್ರೆ ವೀಡಿಯೋ ರೀಚರ್ ಆಗ್ತದೆ ಇನ್ನೊಂದು ಸ್ವಲ್ಪ ಜನಕ್ಕೆ. ಆ್ಯಂಡ್ ಪ್ಲೀಸ್ ವೀಡಿಯೋ ವಿತೌಟ್ ಸ್ಕಿಪ್ ಮಾಡ್ದೆ ನೋಡಿರಿ, ಯಾಕಪ್ಪ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ, ಇನ್ನು ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಅದ್ರ ಸಂಬಂಧ ಅದನ್ನು ಪ್ಲೀಸ್ ನಮ್ಮ ಎಲ್ಲ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಒಂದು ಸರ್ತಿ. ನಿಮ್ಮ ಸಪೋರ್ಟ್ ಬೇಕು ನಮ್ಗೆ, ಅದಕ್ಕೋಸ್ಕರ. ನೆಕ್ಸ್ಟ್ ನೀವು ಇದನ್ನೆಲ್ಲ ಮಾಡಿದ್ದಾತಪ್ಪ ಅಂದ್ರೆ ನೀವು 1 ಮಾರ್ಕ್ಸ್ ಕ್ವಶನ್ ಅದಾವ, 2 ಮಾರ್ಕ್ಸ್ ಕ್ವಶನ್ ಅದಾವ, 3 ಮಾರ್ಕ್ಸ್ ಕ್ವಶನ್ ಅದಾವ. ಕ್ವಶನ್ ವಿತ್ ಆನ್ಸರ್ PDF ಅದ ನಿಮಗೆ ಫ್ರೀದಾಗ ಸಿಗತ್ತದ, ಏನೂ ಇಲ್ಲ. ಆ್ಯಂಡ್ ನೀವು ಸ್ಕೋರ್ ಮಾಡ್ಕೋಬೋದು ಬೇಕಾದಂಗೆ ಇದನ್ನು ನೋಡಿ. ಆ್ಯಂಡ್ ನಮ್ಮ ಚಾನಲ್ದಾಗ ಆಲ್ರೆಡಿ ಸೊಲ್ಯೂಷನ್ ಮ್ಯಾಗ ವಿಡಿಯೋ ಇರ್ತದೆ, ಬಂದಿರ್ತದೆ ಅಥವಾ ಬರ್ಬೋದು. ಆಲ್ಮೋಸ್ಟ್ ವಿಡಿಯೋ ರೆಡಿ ಆಗಿದೆ, ಅಪ್ಲೋಡ್ ಮಾಡಿರ್ತಾನೆ. ಇದು ಅದಾದ್ಮೇಲೆ ಅಪ್ಲೋಡ್ ಮಾಡಿರ್ತಾನೆ. ನೆಕ್ಸ್ಟ್ ಚಾಪ್ಟರ್ 2 ಮ್ಯಾಗ ವಿಡಿಯೋ ಅದ, ಚಾಪ್ಟರ್ 1 ಮ್ಯಾಗೂ ವಿಡಿಯೋ ಬಂದದೀನಿ. ಚಾಪ್ಟರ್ 3 ಕೆಮಿಕಲ್ ಕೈನೆಟಿಕ ಇದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ 4 ಆಲ್ಮೋಸ್ಟ್ 10 ಚಾಪ್ಟರ್ ಮ್ಯಾಗ ವೀಡಿಯೋಸ್ ಬರ್ತಾವೆ. ಯಾಕಂದ್ರೆ ನೀವೇ ಕಮೆಂಟ್ ಹಾಕಿದ್ದೀರಿ, ಅದಕ್ಕೋಸ್ಕರ ಮಾಡೋದು ಚಾಪ್ಟರ್ ವೈಸ. ಏನೂ ಇಲ್ಲ, ನೀವು ಆರಾಮ್ಸೆ ಸ್ಕೋರ್ ಮಾಡ್ಕೋಬೋದು. ಪಾಸ್ ಆಗೋರಿಗಂತೂ ಭಾಳ ಅಂದ್ರೆ ಭಾಳ ಈಸಿ ಇರ್ತದೆ. ನೀವು ಲಾಸ್ಟ್ 2 ಡೇಸ್ದಾಗ ಓದಿ ಹೆಂಗೆ ಸ್ಕೋರ್ ಮಾಡ್ಕೋಬೇಕಪ್ಪ ಅಂದ್ರೆ ಅದ್ರ ಸಂಬಂಧ ಒಂದು ವೀಡಿಯೋನ ಮಾಡಿದ್ದಾನೆ ಸಪ್ರೇಟಾಗಿ 10 ಮಿನಿಟ್ಸ್ ವೀಡಿಯೋ ಅದ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ, ಅದನ್ನು ಹೋಗಿ ಒಂದು ಸರ್ತಿ ನೋಡಿರಿ. ಫುಲ್ ವೀಡಿಯೋ ನೋಡಿರಿ ವಿತೌಟ್ ಸ್ಕಿಪ್ಪ. 10 ಮಿನಿಟ್ಸ್ ವೀಡಿಯೋ ಅದ ಬರೀ. ಅದು ನೀವು ನೋಡಿದ್ದಾತಪ್ಪ ಅಂದ್ರೆ ಲಾಸ್ಟ್ 2 ಡೇಸ್ದಾಗ ಹೆಂಗೆ ಸ್ಟಡಿ ಮಾಡಬೇಕು, 50+ ಸ್ಕೋರ್ ಹೆಂಗೆ ಮಾಡ್ಕೋಬೇಕು ಎಲ್ಲ ಅದ. ಅದನ್ನೊಂದು ನೋಡ್ರಪ್ಪ ಅಂದ್ರೆ ನೀವು 100% ಹೇಳ್ತಾನೆ 50+ ಸ್ಕೋರ್ ಮಾಡ್ತೀರಾ. ಆ ಥರ ಹೇಳಿದ ಟೈಮ್ ಟೇಬಲ್ ನೀವು ಕಂಟಿನ್ಯೂ ಮಾಡಿದ್ರೆ ಈ ಥರಾಗಿ ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ ಇಡ್ದವ್ರಿಗೆ ಏನಪ್ಪ ಅಂದ್ರೆ ನೀವು ಯಾವ್ದು ಬೇಕಾದ್ರೆ 2 ಚಾಪ್ಟರ್ಸ್ ಮಾಡ್ಕೊರಿ. ಎಲ್ಲ ವೀಡಿಯೋದಾಗ ಇದನ್ನೇ ಹಾದ ನಾನು ಬೇಡ್ರಿ, ನಾನು ಬೇರೆ ವೀಡಿಯೋನ ಚೆಕ್ ಮಾಡ್ಕೊರಿ. ಆ ಥರ ಕ್ವಶನ್ ಆನ್ಸರ್ ಹೇಳಿದಾನೆ ಪಾಸಿಂಗ್ ಪ್ಯಾಕೇಜ್ದವ್ರಿಗೆ. ಅದನ್ನು ನೀವು ಮಾಡಿದ್ದಾತಪ್ಪ ಅಂದ್ರೆ ಬೇಕಾದಂಗೆ ನಿಮ್ಗೆ 50+ ಅಥವಾ ನೀವು ಪಾಸ್ ಆಗೋರಿಗೆ 2 ಚಾಪ್ಟರ್ ನೀವು ಏನಾರ ಮಾಡಿದ್ದಾತಪ್ಪ ಅಂದ್ರೆ ಬೇಕಾದಂಗೆ ಪಾಸ್ ಆಗ್ತೀರಿ. ಏನೂ ಇಲ್ಲ, ನೀವು 15 ಮಾರ್ಕ್ಸಿನ ಸ್ವಂತ ಬರೀಬೇಕು. 15 ಮಾರ್ಕ್ಸಿನ ನೀವು ಏನಾರ ಬರ್ದಿದ್ದಾತಪ್ಪ ಅಂದ್ರೆ ಕೆಮಿಸ್ಟ್ರಿದಾಗ ನೀವು ಫಿಕ್ಸ್ ಪಾಸ್ ಆಗ್ತೀರಿ ಅಂತೇಳಿ. ಕೆಮಿಸ್ಟ್ರಿ ಅಷ್ಟೆಲ್ಲ ಬೇಕಾದ ಸಬ್ಜೆಕ್ಟ್ ತೋರಿ. ಒಂದು 15 ಮಾರ್ಕ್ಸ್ ನೀವು ಏನಾರ ಸ್ವಂತ ಬರೀಬೇಕು, MCQ ಬಿಟ್ಟು ಸ್ವಂತ ಬರೀಬೇಕು. ನೆಕ್ಸ್ಟ್ ನೀವು ಒಂದು 5-6 MCQ ಕರೆಕ್ಟ್ ಆಗೋದಿಲ್ಲ, ನೀವು 20ರಾಗ ಆರಾಮ್ ಪಾಸ್ ಆಗ್ತೀರಿ. ಭಾಳ ಈಸಿ ಇರ್ತದೆ. ಸೊ ನೀವು ಟಫ್ ಅಂತ ತಿಳ್ಕೊಂಡ್ರೆ ಟಫ್ ಆಗ್ತದೆ, ಈಸಿ ಅಂತ ತಿಳ್ಕೊಂಡ್ರೆ ಈಸಿ ಆಗ್ತದೆ. ಎಲ್ಲ ಟೆನ್ಷನ್ ಬಿಟ್ಟು ಈಗ ಸ್ಟಡಿ ಮಾಡಿರಿ ಆ್ಯಂಡ್ ಪಾಸ್ ಆಗಿರಿ ಆರಾಮ್ಸೆ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್.